ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ಬಲಮಾವಟ್ಟಿ, ಪುಲಿಕೋಟು ಮತ್ತು ಪೇರೂರು ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದು, ಈ ಸಮಸ್ಯೆ ಬಗೆಹರಿಯದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದಾಪುರ ಸಮೀಪದ ಗುಹೆ ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಸ್ಕೂಟಿಯೊಂದರಲ್ಲಿ ನಾಗರಹಾವೊಂದು ಸೇರಿಕೊಂಡ ಘಟನೆ ನಡೆದಿದೆ. ಕಾರ್ಕಳ ತಾಲೂಕಿನ ಶ್ರೀ ಬ್ರಹ್ಮ ಮುರುಗೇಶ್ವರ ದೇವಸ್ಥಾನ ವರ್ಷಂಪ್ರತಿ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕೊಡಗು ಜಿಲ್ಲೆ ಬಲಮಾವಟ್ಟಿ, ಪುಲಿಕೋಟು ಮತ್ತು ಪೇರೂರು ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದು, ಈ ಸಮಸ್ಯೆ ಬಗೆಹರಿಯದೆ ಹೋದರೆ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಲಮಾವಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲಮಾವಟ್ಟಿ, ಪುಲಿಕೋಟು ಮತ್ತು ಪೇರೂರು ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಕಾಡುತ್ತಿದ್ದು, ಗ್ರಾಮಸ್ಥರು ಸಮಸ್ಯೆ ಎದುರಿಸುವಂತಾಗಿದೆ. ಸಮಸ್ಯೆಯನ್ನು ಕೂಡಲೇ ಸರಿಪಡಿಸಬೇಕು. ತಪ್ಪಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಪುಲಿಕೋಟು ಗ್ರಾಮದ ಕಾಫಿ ಬೆಳೆಗಾರ ಮಣವಟ್ಟೀರ ದಯಚಿನ್ನಪ್ಪ ಎಚ್ಚರಿಸಿದ್ದಾರೆ. ಇಲ್ಲಿಯೇ ಪಟ್ಟಣದಲ್ಲಿ ಸೋಮವಾರ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿವಿಧ ವರ್ಗದ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಕಾಡುತ್ತಿದೆ. ವಿದ್ಯಾರ್ಥಿಗಳು, ಯುವ ಜನರು ಕೆಲಸ ನಿರ್ವಹಿಸಲು ಓದಲು ಸಮಸ್ಯೆಯಾಗಿದೆ. ಬಲಮಾವಟ್ಟಿ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಇದೆ. ಇಲ್ಲೂ ಜನಸಾಮಾನ್ಯರು ದೈನಂದಿನ ವ್ಯವಹಾರಗಳಿಗೆ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಪಡಿತರ ಪಡೆಯಲು ಸಹ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ತೊಂದರೆಯಾಗುತ್ತಿದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ಬಳಕೆದಾರರಿಗೆ ನೆಟ್ವರ್ಕ್ ಪೂರೈಸುವಲ್ಲಿ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಪೇರೂರು ಗ್ರಾಮದ ಕಾಫಿ ಬೆಳೆಗಾರ ತೋಲಣ್ಣ ಪೂರ್ಣಚ್ಚ ಮಾತನಾಡಿ, ಗ್ರಾಮ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶಗಳಲ್ಲಿ ಬಿಎಸ್ಎನ್ಎಲ್, ಏರ್ಟೆಲ್, ಜಿಯೋ ಯಾವುದೇ ನೆಟ್ವರ್ಕ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಡಿಜಿಟಲ್ ವ್ಯವಸ್ಥೆ ಜನಸಾಮಾನ್ಯರಿಗೆ ತೀರಾ ಅವಶ್ಯಕವಾಗಿದ್ದು, ಬಳಕೆದಾರರು ಪರಿತಪಿಸುವಂತಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸೂಕ್ತ ನೆಟ್ವರ್ಕ್ ಸೌಲಭ್ಯ ಕಲ್ಪಿಸಲು ಶಾಸಕರು ಹಾಗೂ ಸಂಸದರು ಮುಂದಾಗಬೇಕು ಎಂದು ಅವರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡ ಪುಲಿಕೋಟು ಗ್ರಾಮದ ಕಾಫಿ ಬೆಳೆಗಾರರಾದ ಮಣವಟ್ಟೀರ ಹರೀಶ್ ಸುಬ್ಬಯ್ಯ, ಮಣವಟ್ಟೀರ ಹ್ಯಾರಿ ಕರುಂಬಯ್ಯ ಇದ್ದರು. ನಮಸ್ತೆ. ನಾನು ತೋಲಣ್ಣ ಪೂರ್ಣಚ್ಚ, ಪೇರೂರು ಗ್ರಾಮ, ಹಾಗೆ ನಮ್ಮ ಸುತ್ತಮುತ್ತ ನಮ್ಮ ಬಲಮಾವಟ್ಟಿ ಪಂಚಾಯತಿಗೆ ಸೇರಿದಂಥ BSNL ಭಾರತೀಯ ಸಂಚಾರ ನಿಗಮ ಸುಮಾರು ಹಲವು ವರ್ಷಗಳಿಂದ ನಾವೆಲ್ಲ ಅದರ ಅವಲಂಬಿತರಾಗಿದ್ದೇವೆ. ಆದರೆ ಇತ್ತೀಚೆಗೆ ಒಂದು 16 ದಿವಸದಿಂದ ಪೂರ ಕಗ್ಗತ್ತಲಾಗಿ ನಮ್ಮ ಊರೇ ನಿಂತಿದೆ. ಯಾವ ಡಿಜಿಟಲ್ ಸರ್ಕಾರ ಹೇಳ್ತದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆರಳ ತುದಿಯಲ್ಲಿ ಎಲ್ಲವೂ ಇದೆ ಅಂತೇಳಿ, ಆದರೆ ನಮ್ಮ ಬೆರಳ ತುದಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಟವರ್ ಹತ್ರದಲ್ಲಿ BSNL ಮತ್ತೆ ಜಿಯೋ ಮತ್ತೆ ಏರ್ಟೆಲ್ ಇದ್ರೂ ಕೂಡ ನಮಗೆ ಯಾವುದೇ ಸೌಲಭ್ಯ ಅದರ ಪ್ರಯೋಜನ ಆಗ್ತಾ ಇಲ್ಲ. ಇದನ್ನು ಸಂಬಂಧಪಟ್ಟಂತ ಮಾನ್ಯ ಶಾಸಕರಾದ ಎಸ್ ಪೂನನ್ನವರು ಹಾಗೂ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ನವರು ಇದಕ್ಕೆ ಸ್ಪಂದಿಸಿ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ಬೇಕಾಗಿ ನಮ್ಮ ಪುಲಿಕೋಟು ಭಾಗದ ಜನರಿಗೂ ಹಾಗೂ ಪೇರೂರು ಗ್ರಾಮದ ಜನರಿಗೂ, ಬಲಮಾವಟ್ಟಿ ಗ್ರಾಮದ ಜನರಿಗೂ ನಮ್ಮ ಇದನ್ನು ಸರಿಯಾಗಿ ಸಹಕರಿಸಿಕೊಡುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. BSNL, ಏರ್ಟೆಲ್ ಮತ್ತು ಜಿಯೋವನ್ನು ಅವಲಂಬಿತ ಆಗಿರೋದು. ಮೊದಲೇ ನಮ್ದೊಂದು ಕುಗ್ರಾಮ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಮೆಸೇಜ್ ಕೂಡ, ಈಗ ನಾನು ಬರುವಾಗ ಕೂಡ ನೋಡಿದ್ದೀನಿ, ಪಡಿತರ ವಿತರಣೆಗೆ ಮೊನ್ನೆ ಒಂದು ಡೇಟ್ ಕೊಟ್ಟಿದ್ರು. ಆದರೆ ಅವತ್ತು ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಪುನಃ ಡೇಟ್ ಇವತ್ತಿಗೆ ಮಾಡಿದ್ರು. ಇವತ್ತು ಬರುವಾಗ ಸುಮಾರು ಒಂದು 50 ಜನ ದವಸ ಭಂಡಾರ ಹತ್ರ ಇದ್ದಾರೆ. ಆದರೆ ಯಾವುದೇ ಒಂದು ಸರ್ವರ್ ಇಲ್ಲದ ವ್ಯವಸ್ಥೆ ಆದ್ರಿಂದ ಎಲ್ಲ ಇದ್ರೂ ಕೂಡ ಪಂಚಾಯತ್ಗಳು ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಕೆಲಸ ಮಾಡುವಂತ ಮಕ್ಕಳಿಗೆ ಕೂಡ ಸಮಸ್ಯೆ ಇದೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಸಿದ್ದಾಪುರ ಸಮೀಪದ ಗುಹೆ ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಸ್ಕೂಟಿಯೊಂದರಲ್ಲಿ ನಾಗರಹಾವೊಂದು ಸೇರಿಕೊಂಡ ಘಟನೆ ನಡೆದಿದೆ. ಗುಹೆ ಗ್ರಾಮದ ಅರ್ಚಕರಾದ ರವಿಶಂಕರ್ ಎಂಬುವರ ಸ್ಕೂಟಿಯಲ್ಲಿ ಬೃಹತ್ ಗಾತ್ರದ ನಾಗರಹಾವೊಂದು ಪತ್ತೆಯಾಗಿದೆ. ರವಿಶಂಕರ್ ಅವರು ಸ್ಕೂಟಿ ಬಳಿ ಹೋದಾಗ ಏನೋ ಸದ್ದು ಬರುತ್ತಿರುವುದನ್ನು ಗಮನಿಸಿದ್ದಾರೆ. ಬಳಿಕ ಸೂಕ್ತವಾಗಿ ಆಲಿಸಿ ಕೇಳಿಸಿದಾಗ ಹಾವು ಬುಸುಗುಡುತ್ತಿದ್ದ ಸದ್ದು ಬಂದಿದೆ. ಆಗ ಸ್ಕೂಟಿಯಲ್ಲಿ ಹಾವು ಸೇರಿಕೊಂಡಿರುವುದು ಖಚಿತವಾದ ಕೂಡಲೇ ಉರಗ ರಕ್ಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಗುಹೆ ಗ್ರಾಮದ ಉರಗ ರಕ್ಷಕ ಸುರೇಶ್ ಪೂಜಾರಿ ಸತತ 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕೊನೆಗೂ ಸ್ಕೂಟಿಯ ಬಿಡಿ ಭಾಗಗಳನ್ನು ತೆಗೆದು ಒಳಗಡೆ ಅಡಗಿದ್ದ ನಾಗರಹಾವನ್ನು ಹೊರತೆಗೆದಿದ್ದಾರೆ. ಬಳಿಕ ಸುರಕ್ಷಿತವಾಗಿ ಹಾವನ್ನು ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಬಿಸಿಲಿನ ವಾತಾವರಣ ಹೆಚ್ಚಾಗಿರುವುದರಿಂದ ಹಾವುಗಳು ನೀರಿಗೋಸ್ಕರ ಮನೆಯ ಕಡೆ ಬರುತ್ತದೆ. ಮನೆಯವರು ಸುರಕ್ಷಿತ ಕ್ರಮ ಮುಂಜಾಗ್ರತೆ ವಹಿಸಬೇಕೆಂದು ಸುರೇಶ್ ಪೂಜಾರಿ ಮಾಹಿತಿ ನೀಡಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ನಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಸಂತೆ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರು ಸ್ವಾವಲಂಬಿಗಳಾಗಲು ಸಂತೆ ಮೇಳದಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ
ವನಜಾಕ್ಷಿ ರೇಣುಕೆ ಸೇರಿದರು. ನಾಪಕ್ಲು ಮಹಿಳಾ ಸಮಾಜದಲ್ಲಿ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಂತೆ ಮೇಳ ಕಾರ್ಯಕ್ರಮವನ್ನು ಹಾಗೂ ವಾರ್ಷಿಕ ಸಭೆಯನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಅವರು ಮಹಿಳೆಯರು ಸಂಘ ಸಂಸ್ಥೆಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಸದೃಢರಾಗಬೇಕು ಎಂದು ಹಿತನುಡಿಗಳನ್ನಾಡಿ ಒಕ್ಕೂಟದ ಅಧ್ಯಕ್ಷರು ಸಂಘದ ಸದಸ್ಯರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂದು ಕಸ ವಿಲೇವಾರಿಯ ಬಗ್ಗೆಯೂ ಚರ್ಚೆಯನ್ನು ನಡೆಸಿದರು. ಸಂಜೀವಿನಿ ಒಕ್ಕೂಟದ ಮುಖ್ಯ ಲೆಕ್ಕಪತ್ರ ನಿರ್ವಾಹಕಿ ಯಮುನಾ ವರ್ಷಕ ವರದಿ ಮಂಡನೆಯನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಲೋಚನಾ, ಪಂಚಾಯಿತಿ ಮಾಜಿ ಸದಸ್ಯ ಕಟ್ಟಿ, ಸಂಜೀವಿನಿ ಒಕ್ಕೂಟದ ಮೇಲ್ವಿಚಾರಕ ಕೃತಿಕಾರ, ಪ್ರಸ್ತುತ ಸಾಲಿನಲ್ಲಿ ಆಯ್ಕೆಯಾದಂತಹ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ ಶರೀಫಾ ಹಾಗೂ ಕಾರ್ಯದರ್ಶಿ ಮಂಜುಳಾ, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ರೋಜಾ, ಕೃಷಿ ಸಖಿ ಗುಣಶ್ರೀ, ಪಶು ಸಖಿ ನಿಶಾ ಟಿಪಿ, ರಾಜೇಶ್ವರಿ ಹಾಗೂ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಮಗೆ ಸಹಕಾರ ಸಿಗಲಿಲ್ಲ, ಅಷ್ಟೇ ಮಾಡ್ತಿದ್ರು, ಸಿಗಲಿಲ್ಲ ನಮಗೆ. ಏನೇ ಒಂದಾಯ್ತು ಅಂದ್ಬಿಟ್ಟು ಎಲ್ಲ ಒಳಗಡೆ ಹಾಕ್ತಾರೆ, ಅಲ್ಲಿ ಬಿಸಾಕ್ತಾರೆ, ಇಲ್ಲಿ ಬಿಸಾಕ್ತಾರೆ. ಅದು ಮುಂದೆ ನಾವೇನಾದ್ರೂ ನಮ್ದು ಮಾತ್ರ ನಾವು ಯೋಚನೆ ಮಾಡಬಾರ್ದು. ನಮ್ಮ ಮಕ್ಕಳು ಮೊಮ್ಮಕ್ಕಳದು ನಾವು ಫ್ಯೂಚರ್ ಅದೇ ಪರಿಸ್ಥಿತಿ. ಪ್ಲಾಸ್ಟಿಕ್ ಉಪಯೋಗಿಸ್ಬೇಕು, ಅನಿವಾರ್ಯ, ಮತ್ತಂಗಿಲ್ಲ. ಆದ್ರೂ ನಾವು ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಿಕೊಂಡು ತಗೊಂಡು ಅದನ್ನ ಹೇಗೆ ಬೇರ್ಪಡಿಸ್ಕೊಂಡು ನಾವು ಅದನ್ನ ಉಪಯೋಗಿಸಿ ಅದನ್ನ ಬೇರೆ ಕಡೆ ಒಂದು ಏನೋ ಒಂದು ಮಾಡೋದು, ಇಲ್ಲ ಒಂದು ನಮ್ಗೆ ಟ್ಯಾಕ್ಟರ್ ಬಂದಾಗ ಬೇರೆ ಹಾಕೋದು, ಕೆಲಸ ಮಾಡೋದು ಬೇರೆ ಮಾಡೋದು ಅಂತ ಹೇಳ್ಬಿಟ್ಟು ಅದೊಂದೇ ನಮ್ಮದು ಮೇನ್ ಉದ್ದೇಶ. ಹಾಗೂ ವೇದಿಕೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂಥ ಶರೀಫರವರೇ ಹಾಗೂ ಮಂಜುಳಾರವರೇ, ವೇದಿಕೆಯಲ್ಲಿ ಕುಳಿತಿರುವಂಥ ಸಹಕಾರ ಸದಸ್ಯರುಗಳೇ, ಅಧ್ಯಕ್ಷರಾಗಿ ಎಷ್ಟಾಯಿತು ಈಗ ಅನುಭವಗಳು ಅಂತ ಹೇಳಿದರೆ ಎರಡು ವರ್ಷದಿಂದ ಈ ಕಡೆನೇ ಸಂಜೀವಿನಿ ಆ್ಯಕ್ಟಿವ್ ಆಗಿ ಮುಂದೆ ಬರ್ತಾ ಇರೋದು. ಅದು ಆ್ಯಕ್ಟಿವ್ ಆಗಿ ಸಾಲ ಕೊಡೋದು ಹಾಗೇನಿರಲಿಲ್ಲ. ಈಗ MBK ಅಂತ ಬಂದು MBK ಯಮುನಾನವರು ಆಯ್ಕೆ ಆದಮೇಲೆ ಸಂಘಗಳನ್ನು ಮುಂದೆ ತಂದಿದ್ದಾರೆ. ಸಂಜೀವಿನಿ ಒಕ್ಕೂಟ ಅಂದರೆ ಏನು ಅನ್ನೋದು ಅವರು ತಿಳಿಸ್ತಾ ಇದ್ದಾರೆ, ಮಾಹಿತಿಗಳು ಸಂಘಗಳಿಗೆ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಸೇರ್ಕೊಂಡಿರುವ LCRP, ಕೃಷಿ ಸಖಿ, ಪಶು ಸಖಿ ಅವರು, ಅವರ ಜೊತೆ ನಾನು ಸಂಘದಲ್ಲಿ ಇದ್ದೀನಿ. ಈಗ ನಾನು ಅಧ್ಯಕ್ಷರಾಗಿ ಈಗ ಬಿಟ್ಟು ಕೊಡ್ತಾ ಇದ್ದೀನಿ. ಬಂದು ನಾವು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರೇನೆ ಅವರಿಗೂ ಒಂದು ಕೆಲಸ ಮಾಡಲು ಒಂದು ಇಂಟ್ರೆಸ್ಟ್ ಇರುತ್ತೆ. ಆದ್ರಿಂದ ನಾವು ಸಂಘದವರು ಇವತ್ತು ಹೇಗೆ ನಾವು ಹುಮ್ಮಸದಿಂದ ಬಂದು ಸೇರಿದೀವೋ ಅದೇ ಥರ ಇನ್ನು ಮುಂದಕ್ಕೂ ಅವರು ಯಾವ ಕಾರ್ಯಕ್ರಮ ಇಟ್ಟರು ನಾವು ಸಂಘದವರು ಅಧ್ಯಕ್ಷರು ಕಾರ್ಯದರ್ಶಿ ಮುಂದುವರಿಸಿ ವಹಿಸಬೇಕು. ಸಂಘದವ್ರನ್ನ ಕರ್ಕೊಂಡು ಬರ್ಲಿಕ್ಕಿರೋದು ತಿಳಿಸಿಬಿಟ್ಟು ಮಾಹಿತಿ ತಿಳಿಸಿ ನೀವು ಸಂಘ ಒಗ್ಗೂಡುವಿಕೆಯನ್ನು ಮುಂದುವರಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೊಕ್ಲು. ಕಾರ್ಕಳ ತಾಲೂಕಿನ ಶ್ರೀ ಬ್ರಹ್ಮ ಮುರುಗೇಶ್ವರ ದೇವಸ್ಥಾನ ವರ್ಷಂಪ್ರತಿ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮುಗ್ಗೇರ್ಕಳ ದೇವಸ್ಥಾನ ಹೇನೊಟ್ಟು ದಡ್ಡುಕಟ್ಟೆ ನಿಟ್ಟೆ ಕಾರ್ಕಳ ವರ್ಷಂಪ್ರತಿ ನಡೆಯುವ ವರ್ಷಾವಧಿ ನೇಮೋತ್ಸವ ಏಪ್ರಿಲ್ 26ರಂದು ಮೊದಲುಗೊಂಡು ಏಪ್ರಿಲ್ 28ರ ಮಂಗಳವಾರ ತನಕ ದೈವಗಳ ಸಿರಿ ಸಿಂಗಾರದ ನೇಮೋತ್ಸವ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯೊಂದಿಗೆ ಸಂಪನ್ನಗೊಂಡಿತು. ದಿನಾಂಕ ಏಪ್ರಿಲ್ 26ರಂದು ಅತ್ತೂರು ಮಹಾಬಲ ಬೆಟ್ಟು ಬರ್ಕೆ ಮನೆಯಿಂದ ಭಂಡಾರ ಆಗಮನ, ನಂತರ ಸ್ವಸ್ತಿ ಪುಣ್ಯಾಹ ಪುರಸರ ತೋರಣ ಮುಹೂರ್ತ, ರಾತ್ರಿ ದೈವಗಳ ಅಗೆಲ್ ತುಂಬಿಲ ಮತ್ತು ಧರ್ಮರಸು ನೇಮ. ದಿನಾಂಕ 27ರಂದು ಎಡ್ಮೂರ ಮಾಯಗಾರ ಬ್ರಹ್ಮ ಮುಗ್ಗೇರ್ಕಳ ನೇಮೋತ್ಸವ, ನಂತರ ತನ್ನಿ ಮಾನಿಗ ದೈವಗಳ ನೇಮ, ಅನ್ನ ಸಂತರ್ಪಣೆ. ಏಪ್ರಿಲ್ 28 ಮಂಗಳವಾರ ಬೆಳಿಗ್ಗೆ ಕೊರಗಜ್ಜ ನೇಮ, ನಂತರ ಮಧ್ಯಾಹ್ನ ಹಲೇರ ಪಂಜುರ್ಲಿ ನೇಮ, ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ವಿಜೃಂಭಣೆಯಿಂದ ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೈವದ ಸಿರಿಮುಡಿ ಗಂಧ ಪ್ರಸಾದ ಸ್ವೀಕರಿಸಿದರು. ಗುತ್ತು ಬರ್ಕೆ ಗುರಿಕಾರರು ಮನ್ಮಥ ಶೆಟ್ಟಿ ಬೆರಂದೊಟ್ಟು, ಗುತ್ತು ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ವಿಠಲ ಬಲಿಪ ಗುತ್ತು, ಅತ್ತೂರು ಬ್ರಹ್ಮ ಮುಗ್ಗೇರ್ಕಳ ಸಮಸ್ತ ಮುಗೇರ ಬಾಂಧವರು ಹಾಗೂ ಊರು ಮತ್ತು ಪರವೂರಿನ ಭಕ್ತಾಭಿಮಾನಿಗಳು ಸೇರಿದ್ದರು.
ಅಂಬಗರಿ ಉಡುತ್ತಾರ ಬರ್ತದೆ ಅಪ್ಪನ ಪೇರು ಬರ್ತಿ ಕಾಲವು ಅಪ್ಪೆ ಗರಿ ಉಡುತ್ತಾರ ಬತ್ತಿನ ಚಿತ್ರ ಬರ್ತದೆ ದಿಕ್ಕು ದೇಶಾಂತರ ಪೋಪಿನ ಸಂದರ್ಭ ನಡವಾರ ಸಾಧಿಡು ಕುಲದು ದೇವರನ್ನು ಸುಗಿಪಿನ ಚಿತ್ರ ಸಂದರ್ಭ ದೇವರನ್ನು ಸುಗಿಪಿನ ಸಂದರ್ಭ ಪ್ರಕಾರವಾದ ಅರಿಯಿಂದ ದೀತಗೆ ಬಲ್ಗಾರ ಪೈಯನ್ನು ತಾರ ಎಂದು ದೀತ ದಡ್ಡಲ್ಲ ಕಾಯಿನ ಬಚ್ಚಿನ ದೀತ ಕಾಯರ್ದ ತಪ್ಪುಲು ಬಜ್ಜೆ ಪಡೆದ ದೀಪಿನ ಚಿತ್ರ ಸಂದರ್ಭ ಕಾಯರ್ದ ತಪ್ಪು ದೀವಣ್ಣ ಗೆಜ್ಜ ಚಿತ್ರ ಬರ್ತು ಎಲಸೂರು ಬರಕೇಳ್ದು ವೀರಕ್ಕ ಮೈದರು 10 ಮೈದರು ಚೆನ್ನಾಗಿ ಮೈದರು ಜಾಡಿದ ಕಲಿಮಾರ ಪೋತಿನ ಚಿತ್ರ ಸಂದರ್ಭ ಕುದ್ರದ ಮಂಜರ್ದು ಬೆದ್ರದ ಮಂಜಾಗ ಜಾಡಿದ ಕಲಿಮಾರ ಪೋತಿನ ಚಿತ್ರ ಬರ್ತು ಗಜ್ಜ ನೀನರಸುವಿನ ಚಿತ್ರ ಸಂದರ್ಭ ಅವನ ಬಗ್ಗೆ ಏರು ನಟ್ಟ ನಡುವಾರ ಸಾಧಿಸಿಕೊಂಡೆ ಹೊರ ತಿಳಿಪಿ ಹೊರ ಬುಲಿಪಿ ಮಲ್ಪನ ಕೇಳಿನ ಸಂದರ್ಭ ಏರು ಮಗ ಚೆನ್ನಯ್ಯ ಅವನ ಬಾಲಿನ ವಿಚಾರ ಬಂತನ ಬಲ ಬಂದ ಚಿತ್ರ ಕಡಪುಕೊಂಡ ಚಿತ್ರ ಸಂದರ್ಭ ಅವಾಗ ಏರು ನಟ್ಟ ನಡುವಾರ ಸಾಧಿಸಿದಾಯ್ತು ಕೊಂದಾಕೆನ ಚಿತ್ರ ಸಂದರ್ಭ ದಿಕ್ಕು ಮುತ್ತುದ್ರು ಏನು ದೇಶಾಂತರ ಪೋಪಿನ ಬಾಲೆಪಂಡ ಗಜ್ಜ ಅಪಗಳಿನ ಮೂಲಕ್ಕೆನುವರಿಗೆ ಬರಿಕೆಲ್ಲ ಸಂದರ್ಭ ಮೂಲಕ್ಕೆಲ್ಲ ಚಿತ್ರ ಬರ್ತುಕಾರ ಕಾಂತೇಶ್ವರ ದೇವರ ಮೂಲನ ಬಣ್ಣಕ್ಕೆ ಬರಿಕೆಲ್ಲ ಚಿತ್ರ ಬರ್ತವು ಶೋಭ ಬಣ್ಣ ಹಾಕಲ್ಲ ಬರಿ ಬಣ್ಣದ ಬತ್ತಿನ ಬರ್ತಜ್ಜ ಆ ಪುಸ್ತಕ ಪಗ ನಮನ ಬರಿತ ಬಾಲೆ ನಮನ ಎಲಸೂರು ಬರಕೆಗೆ ತೊಂಬೈ ಬರ್ಬಿಡ ವಾಕ್ಯ ಕೊರಣ್ಯರು ಎಲಸೂರು ಬರಕೆಗೆ ತೊಂಬೋದು ದಾನ ನೆಕ್ಕಿದ ಗುಡಿ ಕಟ್ಟವರು ಸಾಂಕೊಂದು ಸಲಕ್ಕೊಂದು ಬರ್ಪಿನ ಸಮಯ ಸಾಂಕು ಸಲಕ್ಕೊಂದು ಬರ್ಪಿನ ಚಿತ್ರ ಸಮಯಡು ಬೇಲೆ ಬೆಂದ ಮಲ್ಪೊಂಡು ಬರ್ಬಿಡ ಆಸೆ ದಿವಣ್ಣ ಗಜ್ಜ ಆ ಚಿತ್ರ ಬರ್ತು ತರಕು ಕೊಂಬಾರು ಕೈಕು ಕಿನ್ನೆತ್ತು ಬೋಡು ಬರ್ಬಿಡ ವಾಕ್ಯ ಕೊಡ್ಬೇಕಾರ ತರಕು ಕೊಂಬಾರು ಕೊರಣ್ಯರು ಕೈಕು ಕಿನ್ನೆತ್ತು ಕೊಡ್ತಿದ್ದ ಚಿತ್ರ ಸಂದರ್ಭಡು ತೂಲಗದೋಜಲಿಕ್ಕೆ ಎತ್ತರದ ಮೇಲೆ ಬೇವೂರಿ ಬೆತ್ತಂದ ನ್ಯೂಸ್ ಸಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ಬಲಮಾವಟ್ಟಿ ಪುಲಿಕೋಟು ಮತ್ತು ಪೇರೂರು ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದು ಈ ಸಮಸ್ಯೆ ಬಗೆಹರಿದೇ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿದ್ದಾಪುರ ಸಮೀಪದ ಕುಹೆ ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಸ್ಕೂಟಿಯೊಂದರಲ್ಲಿ ನಾಗರಹಾವೊಂದು ಸೇರಿಕೊಂಡ ಘಟನೆ ನಡೆದಿದೆ. ಕಾರ್ಕಳ ತಾಲೂಕಿನ ಶ್ರೀ ಬ್ರಹ್ಮ ಮುರುಗೇಶ್ವರ ದೇವಸ್ಥಾನ ವರ್ಷಂಪ್ರತಿ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇದ್ದು ಸಂಗಮ ಟಿವಿ. ಗೊಂದಲೊಂದಿಗೆ ಮಂಜು ಬೈಕುಪ್ಪ.